ಹಿಂದೂ ಪುರಾಣದ ಪ್ರಕಾರ ಬ್ರಾಹ್ಮಣ ಋಷಿ ಪ್ರಹ್ಲಾದನಿಗೆ ಮಹಾಬಲಿ ಎಂಬ ಮೊಮ್ಮಗನಿದ್ದನು. ಅವನು ದೇವರನ್ನು ಸೋಲಿಸಿ 3 ಲೋಕವನ್ನ ಸ್ವಾಧೀನದಲ್ಲಿಟ್ಟುಕೊಂಡಿದ್ದನು. ವೈಷ್ಣವ ಧರ್ಮದಲ್ಲಿ ಮಹಾಬಲಿಯ ವಿರುದ್ಧ ಯುದ್ಧದಲ್ಲಿ ಸಹಾಯ ಮಾಡಲು ದೇವತೆಗಳು ವಿಷ್ಣುವನ್ನ ಸಂಪರ್ಕಿಸುತ್ತಾರೆ. ವಿಷ್ಣುವು ಮಹಾಬಲಿಯನ್ನು ಉತ್ತಮ ಆಡಳಿತಗಾರ ಮತ್ತು ಅವನ ಭಕ್ತ ಎನ್ನುವ ಕಾರಣಕ್ಕಾಗಿ ಅವನನ್ನು ಸಂಹಾರ ಮಾಡಲು ಮುಂದಾಗುವುದಿಲ್ಲ. ಮಹಾಬಲಿ ದೇವರುಗಳ ಮೇಲೆ ವಿಜಯದ ನಂತರ ಯಜ್ಞ ಮಾಡುತ್ತಾನೆ. ಈ ಯಜ್ಞ ಮುಖ್ಯ ಅಂಗವಾಗಿ ಯಾರಿಗಾದರೂ ದಾನ ಮಾಡುವ ಅವಶ್ಯಕತೆ ಇತ್ತು. ಭಗವಾನ್ ವಿಷ್ಣುವು ಮಹಾಬಲಿಯ ಭಕ್ತಿಯನ್ನು ಪರೀಕ್ಷಿಸಲು ಈ ಅವಕಾಶವನ್ನ ಬಳಸಿಕೊಳ್ಳುತ್ತಾನೆ ಮತ್ತು ವಾಮನವೆಂಬ ಕುಬ್ಜ ಹುಡುಗನ ಅವತಾರದಲ್ಲಿ ಮಹಾಬಲಿಯ ಬಳಿಗೆ ಬರುತ್ತಾನೆ. ರಾಜನು ಹುಡುಗನಿಗೆ ತನ್ನಿಂದಾಗುವ ಎಲ್ಲವನ್ನ ಅರ್ಪಿಸುತ್ತಾನೆ. ಆದರೆ ವಾಮನು ನಿರಾಕರಿಸಿ ತನಗೆ 3 ಹೆಜ್ಜೆ ಭೂಮಿಯನ್ನು ನೀಡುವಂತೆ ಕೇಳುತ್ತಾನೆ. ಮಹಾಬಲಿಯು ಹುಡುಗನ ಆಸೆಯಿಂದ ಆಶ್ಚರ್ಯಚಕಿತನಾಗಿದ್ದರೂ ಅದನ್ನು ನೀಡಲು ಒಪ್ಪುತ್ತಾನೆ. ವಾಮನು ಬೆಳೆದು ನೆಲ ಮತ್ತು ಜಲವನ್ನ ಒಂದು ಕಾಲಿನಿಂದ ಮತ್ತು ಆಕಾಶವನ್ನ ಇನ್ನೊಂದು ಕಾಲಿನಿಂದ ಮುಚ್ಚುತ್ತಾನೆ. ಈಗ ತನ್ನ 3ನೇ ಪಾದವನ್ನ ಇರಿಸಲು ಮಹಾಬಲಿ ತನ್ನನ್ನು ತಾನೇ ಅರ್ಪಿಸಿಕೊಳ್ಳುತ್ತಾನೆ. ವಾಮನು ಮಹಾಬಲಿಯನ್ನು ಪಾತಾಳಕ್ಕೆ ತುಳಿಯುತ್ತಾನೆ. ಆದರೆ ಅವನ ಭಕ್ತಿಯಿಂದ ಸಂತುಷ್ಟನಾದ ವಿಷ್ಣು ಅವನಿಗೆ ಪ್ರತಿ ವರ್ಷ ಭೂಮಿಗೆ ಭೇಟಿ ನೀಡುವ ವರವನ್ನ ನೀಡುತ್ತಾನೆ. ಹೀಗಾಗಿ ಮಹಾಬಲಿಯು ಪುನರ್ಭೇಟಿ ನೀಡುವುದನ್ನ ಓಣಂ ಹಬ್ಬವೆಂದು ಸೂಚಿಸಲಾಗುತ್ತದೆ. 10 ದಿನಗಳ ಈ ಓಣಂ ಉತ್ಸವದಲ್ಲಿ ಭಕ್ತರು ಮುಂಜಾನೆ ಸ್ನಾನ ಮಾಡಿ ತಮ್ಮ ಮನೆಯ ಒಳಗೆ ಪೊಳಕಂ ಅಂದ್ರೆ ಹೂವಿನ ಮಾದರಿಯನ್ನ ರಚಿಸುತ್ತಾರೆ. ಕುಟುಂಬದ ಸದಸ್ಯರು ಸೇರಿ 26 ಭಕ್ಷ್ಯಗಳನ್ನ ಒಳಗೊಂಡ ಓಣಂ ಸದ್ಯವನ್ನ ಸವಿಯುತ್ತಾರೆ. ಮಹಿಳೆಯರು ಕಸುವ ಸೀರೆ ಎಂದು ಕರೆಯಲ್ಪಡುವ ಬಿಳಿ ಮತ್ತು ಚಿನ್ನದ ಜರೆ ಸೀರೆಯನ್ನ ಧರಿಸುತ್ತಾರೆ. ಇದು ಓಣಂ ಸೀರೆ ಎಂದೇ ವಿಶ್ವಾದ್ಯಂತ ಈಗ ಹೆಸರುವಾಸಿಯಾಗಿದೆ. ಓಣಂ ಹಬ್ಬವು ಕೇರಳದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬವಾಗಿದ್ದು ಇದು ಕೇರಳ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನ ವರ್ಣಿಸುತ್ತದೆ. ನೀವು ಕೂಡ ಓಣಂ ಹಬ್ಬದ ಸಂಭ್ರಮವನ್ನು ಕಣ್ತುಂಬಿಸಿಕೊಳ್ಳಬೇಕೆಂದು ಬಯಸಿದರೆ ಖಂಡಿತ ನೀವು ಕೇರಳಕ್ಕೆ ಭೇಟಿ ಕೊಡಬಹುದು. ಈಗಲೂ ಕರ್ನಾಟಕದಲ್ಲೂ ಇದನ್ನ ಇತ್ತೀಚೆಗೆ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಬೆಂಗಳೂರು, ಮೈಸೂರು, ಮಂಗಳೂರು, ಕೊಡಗು ಹೀಗೆ ಇನ್ನೂ ಅನೇಕ ಪ್ರದೇಶಗಳಲ್ಲಿ ಓಣಂ ಹಬ್ಬವನ್ನ ಅತಿ ವೈಭವದಿಂದ ಆಚರಿಸಲಾಗುತ್ತದೆ. ನೋಡಿದಿರಾ ಸ್ನೇಹಿತರೆ, ಓಣಂ ಹಬ್ಬದ ವಿಶೇಷತೆ ಹಾಗೂ ಪುರಾಣದಲ್ಲಿ ಅದರ ವಿಶೇಷತೆಗಳನ್ನ. ನಿಮಗೇನಾದರೂ ಅವಕಾಶ ಸಿಕ್ಕರೆ ಕೇರಳಕ್ಕೆ ಹೋದಾಗ ಓಣಂ ಹಬ್ಬವನ್ನ ನೀವು ಕೂಡ ಆಚರಿಸಿ ಸಂಭ್ರಮಿಸಬಹುದು. ಇಂತಹದೇ ಕೆಲವು ಅಚ್ಚರಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಮಹಾಬಲಿ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.